ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಗದ್ದುಗೆಯನ್ನ ಹಿಡಿಯೋದಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಕೂಡ ಭರದಿಂದ ಆಗ್ತಾ ಇದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರ ಪದಗ್ರಹಣದ ಕಾರ್ಯಕ್ರಮ ಇರುತ್ತೆ. ನಾಳೆ ರಾತ್ರಿ 7:15ಕ್ಕೆ ಪದಗ್ರಹಣದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮೋದಿಯವರ ಹ್ಯಾಟ್ರಿಕ್ ಸಾಧನೆಗೆ ಹಾಗಾದ್ರೆ ಯಾರಿಗೆಲ್ಲ ಆಹ್ವಾನ ಹೋಗಿದೆ, ಯಾವ್ಯಾವ ವರ್ಗದವರಿಗೆ ಆಹ್ವಾನವನ್ನ ಕೊಡಲಾಗಿದೆ ಅನ್ನೋ ಕುತೂಹಲಕಾರಿ ಪ್ರಶ್ನೆಗೆ ಒಂದಷ್ಟು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮೋ ಪ್ರಮಾಣ ವಚನದ ಕಾರ್ಯಕ್ರಮದ ಸ್ಪೆಷಾಲಿಟಿಗಳು ಸಾಕಷ್ಟಿದೆ. ರಾಷ್ಟ್ರಪತಿ ಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಅಭೇದ್ಯ ಕೋಟೆಯಾಗಿ ಬದಲಾಗಿದೆ ದೆಹಲಿ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಎಲ್ಲಾ ವರ್ಗದ ಶ್ರಮಿಕ ವರ್ಗವನ್ನ ಇವರು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ ಪೌರ ಕಾರ್ಮಿಕರು. ಮೋದಿ ಕಾರ್ಯಕ್ರಮದ ವಿಶೇಷತೆಗಳೇ ಸಾಮಾನ್ಯವಾಗಿ ಹೀಗಿರುತ್ತೆ. ಸೆಂಟ್ರಲ್ ವಿಸ್ತಾ ಯೋಜನೆ, ನೂತನ ಸಂಸತ್ ಕಟ್ಟಡ ನಿರ್ಮಾಣದ ಕಾರ್ಮಿಕರನ್ನ ಕೂಡ ಇಲ್ಲಿ ಇನ್ವೈಟ್ ಮಾಡೋ ಕೆಲಸ ಆಗಿದೆ. ಬಹಳ ವಿಶೇಷತೆಯಿಂದ ಕೂಡಿರಬೇಕು ಈ ದಿನ ಅನ್ನುವಂತಹ ಲೆಕ್ಕಾಚಾರ. ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಆಹ್ವಾನಗಳು ಹೋಗಿದೆ. ಹಾಗೆ ಉತ್ತರಾಖಂಡ್ನ ಗಣಿ ಕಾರ್ಮಿಕರನ್ನ ರಕ್ಷಿಸಿದಂತಹ ತಂಡಕ್ಕೂ ಕೂಡ ಆಹ್ವಾನ ಹೋಗಿದೆ. ಒಂದೇ ಭಾರತ್ ಮೆಟ್ರೋದಂತಹ ರೈಲ್ವೆ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಾಳೆಯ ಮಹತ್ತರ ದಿನಕ್ಕೆ ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಇನ್ನು ಎಲ್ಲಾ ಧರ್ಮಗಳ 50 ಧರ್ಮ ಗುರುಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗಿದೆ. ಸಾಮಾನ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಅನೇಕ ಇತ್ತೀಚಿನ ಪ್ರೋಗ್ರಾಂಗಳಲ್ಲಿ ಈ ತರದೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರಿಗೂ ಕೂಡ ದೇಶದ ಹೈಯೆಸ್ಟ್ ರ್ಯಾಂಕ್ ಅಂತ ಹೇಳ್ತೀವಿ ಸೇವೆ ಅನ್ನುವಂತಹ ವಿಚಾರದಲ್ಲಿ ಮಾಡಿದವರಿಗೆ, ಸೊ ಅವರಿಗೆಲ್ಲ ಆಹ್ವಾನ ಹೋಗಿದೆ. ವಿಕಸಿತ ಭಾರತ ಅಂಬಾಸಿಡರ್ಗಳು, ಆದಿವಾಸಿ ಮಹಿಳೆಯರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಭಾರತದ ಬುಡಕಟ್ಟು ಜನಾಂಗಕ್ಕೆ ಈ ಮೂಲಕ ಮನ್ನಣೆಯನ್ನ ಕೊಡಲಾಗ್ತಾ ಇದೆ. ಹಾಗೆ ನಮೋ ಸಾಧನೆಗೆ ವಿದೇಶಿ ಗಣ್ಯರು ಯಾರ್ಯಾರಿಗೆ ಆಹ್ವಾನ ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಇದೀವಿ. ಶ್ರೀಲಂಕಾದ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ಸೀಶೆಲ್ಸ್ನ ಅಧ್ಯಕ್ಷ ವಾವೆಲ್ ರಾಮಕಲಾವನ್ ಅವರಿಗೂ ಕೂಡ ಈಗಾಗಲೇ ಇನ್ವೈಟ್ ಹೋಗಿದೆ. ಭೂತಾನ್ನ ಪ್ರಧಾನಿ ತೇಶ್ವಿಂಗ್ ತೋಕ್ಪೆ ಅವರಿಗೂ ಕೂಡ ಆಹ್ವಾನ ಹೋಗಿರುವಂಥದ್ದು. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಕೂಡ ಇಂಥದ್ದೊಂದು ವಿಶೇಷ ದಿನಕ್ಕೆ ಐತಿಹಾಸಿಕ ಗಳಿಕೆಗೆ ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅವರು ಕೂಡ ಸಾಕ್ಷಿ ಆಗ್ತಾರೆ. ಜೊತೆಗೆ ಇತ್ತೀಚೆಗಷ್ಟೇ ಮಾಲ್ಡೀವ್ಸ್ ಯಾವ ವಿಚಾರಕ್ಕೆ, ಬೇಡದ ವಿಚಾರಕ್ಕೆ ಸುದ್ದಿಯಲ್ಲಿತ್ತು, ಕ್ಷಮೆ ಕೇಳೋ ಪ್ರಯತ್ನ ಎಲ್ಲ ಮಾಡಿದ್ರು. ಫೈನಲಿ ಈಗ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ನಿಗೂ ಕೂಡ ಆಹ್ವಾನಗಳು ಹೋಗಿದೆ. ಸೊ ನೆರೆಯ ದ್ವೀಪ ರಾಷ್ಟ್ರಗಳ ಕಡೆಗೆ ಭಾರತ ಈ ಸಲ ತನ್ನ ಗಣ್ಯಾತಿ ಗಣ್ಯರನ್ನ ಕರೆಸಿಕೊಳ್ಳುವಂತಹ ಲಕ್ಷ್ಯವನ್ನ ಬೀರಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಅಂತಿಮ ಹಂತದ ಸಿದ್ಧತೆ ಹಲವು ವಿಶೇಷತೆಗಳಿಂದ ಕೂಡ್ತಾ ಇದೆ. ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮ ಉಳಿದಂತೆ ಏನೆಲ್ಲ ಹೊಸದಾಗಿ ಅಪ್ಡೇಟ್ ಸಿಗ್ತಾ ಇದೆ, ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ಅಂತ? ಮಮತಾ, ಸಾಕಷ್ಟು ಗಣ್ಯರನ್ನ ಈಗ ಆಹ್ವಾನಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇರುವಂಥದ್ದು. ಭಾನುವಾರ ಸಂಜೆ 7:15ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ರಾಷ್ಟ್ರಪತಿ ಭವನದಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಯಾರೆಲ್ಲ ಗಣ್ಯರು ಬರ್ತಾರೆ ಅನ್ನುವಂಥದ್ದು ಸಹಜವಾಗಿರುವಂಥ ಕುತೂಹಲ. ಸುಮಾರು 7,000 to 8,000 ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರವರೆಗೂ ಕೂಡ ಎಲ್ಲ ಹಂತದ ಎಲ್ಲ ವರ್ಗದ ಜನರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ದೇಶದ ಒಳಗಡೆ ನಾವು ನೋಡೋದಾದ್ರೆ ಎಲ್ಲ ಪ್ರಮುಖ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಇರ್ತಾರೆ. ಇದರ ಜೊತೆಗೆ ಪೌರ ಕಾರ್ಮಿಕರು ಅಂದ್ರೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅವರು, ಮತ್ತೆ ಮೆಟ್ರೋ, ಒಂದೇ ಭಾರತ್ ಮೆಟ್ರೋ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಾಗಿರ್ಬೋದು, ಪಾರ್ಲಿಮೆಂಟ್, ಹೊಸ ಪಾರ್ಲಿಮೆಂಟ್ ಕಟ್ಟಡ ಕಟ್ಟಿದಂತಹ ಕಾರ್ಮಿಕರಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ವರ್ಗಗಳನ್ನು ಕೂಡ ಆಹ್ವಾನಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಫಲಾನುಭವಿಗಳೇನಿದ್ದಾರೆ ಬೇರೆ ಬೇರೆ ಯೋಜನೆಗಳದು, ಅವರನ್ನ ಕೂಡ ಕರೆಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಈ ಮೂಲಕ ದೇಶದ ಜನರನ್ನ ಎಲ್ಲ ಹಂತದ ವರ್ಗದ ಜನರನ್ನು ಕೂಡ ಒಳಗೊಳ್ಳುವಿಕೆಯನ್ನ ಮಾಡುವಂತ ಪ್ರಯತ್ನ ಇದು ಒಂದಾಗಿರುವಂಥದ್ದು. ಇದರ ಜೊತೆಗೆ ಇನ್ನು ವಿದೇಶಿ ಗಣ್ಯರು ಕೂಡ ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ಭಾರತ ತನ್ನ ನೆರೆಯ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಬಾಂಗ್ಲಾದೇಶ ಪ್ರಧಾನಿ ಆಗಿರ್ಬೋದು, ಶ್ರೀಲಂಕಾ ಪ್ರಧಾನಿ ಆಗಿರ್ಬೋದು, ಭೂತಾನ್ನ ರಾಜ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಎಲ್ಲರನ್ನು ಕೂಡ ಕರೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ರೀತಿ ಅದ್ದೂರಿ ಕಾರ್ಯಕ್ರಮವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಎಲ್ಲ ತಯಾರಿಗಳು ಕೂಡ ಸಾಗಿರುವಂತದ್ದು. ಹೆಚ್ಚಿನ ಭದ್ರತೆಯನ್ನು ಕೂಡ ಈಗ ದೆಹಲಿಯಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.